ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ನೋಡಿದ್ದೇನೆ. ನಾನು 10 ವರ್ಷ MP ಇದ್ದೆ. 99ರಿಂದ 2009ರವರೆಗೆ ವಿಜಯಪುರ ಲೋಕಸಭೆಯಿಂದ ನಾನು MP ಇದ್ದೆ. ನಿಮ್ಮಲ್ಲಿ MP ಇದ್ದವರು ನಮ್ಮ ಬಿಜಾಪುರದವರೇ ಇದ್ರವಾಗ. ನಮ್ದು ರಿಸರ್ವೇಷನ್ ಆಯ್ತು ಲೋಕಸಭಾ. ರಮೇಶ್ ಜಿಗ್ಜಿನವರು ಬಿಜಾಪುರಕ್ಕೆ ಬಂದರು, ನಾವು ನಿರ್ಗತಿಕರಾದ್ವಿ. ಮುಂದೆ ನಮ್ಮನ್ನ ಒಂದು ಕಡೆ MLA ನಿಂತೀವಿ, ಅಲ್ಲಿ ಕೆಡೋದ್ರು, ಮುಂದೆ ಪಾರ್ಟಿದಿಂದ ಹೊರಗೆ ಹಾಕಿದ್ರು, 2 ಸಲ ಹೊರಗೆ ಹಾಕಿದ್ರು. ಇವ ಬಾಳೆ ಬೆಳಿತಾನ, ನಾಳೆ ನನ್ನ ಮಗನ ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಆಗ್ತಾನ ಅಂತ ಅವಾಗೇ ಕನಸು ಬಂತು. ಅಷ್ಟು ಮುಂದಾಲೋಚನೆ ರಾಜಕಾರಣಿಗಳು ಇರ್ತಾರೆ. ನಾವೆಲ್ಲ ಹುಮ್ಮು ಗುತ್ತಿಗೆ ಮಂದಿ. ನಾವು ಉತ್ತರ ಕರ್ನಾಟಕದ ರಾಜಕಾರಣಿಗಳಲ್ಲಿ ಹುಮ್ಮು ಗುತ್ತಿಗೆ, ಯಾರ್ದು ಬಿಡೇ ಇಡೋದಿಲ್ಲ. ತಡ 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 ಮಾತಾಡ್ತೀವಿ. ಅವ್ರ ಆ ಕಡೆಯವ್ರು ಭಾಳ ಚಾಲು ಅಲ್ಲ. ಯಾರನ್ನೇ ಯಾವಾಗ ಮಂಡ್ಯಾಗ ಇಡ್ಬೇಕು, ಯಾರನ್ನೇ ಗೊತ್ತಿರ್ಬೇಕು, ಯಾವನಿಗೆ MLA ಟಿಕೆಟ್ ಕೊಡ್ಬೇಕು, ಯಾವ್ದ್ರಾಗ ಎಷ್ಟು ರೊಕ್ಕ ತಿನ್ಬೇಕು, ಇದ್ರಾಗ ಭಾಳ ಎಕ್ಸ್ಪರ್ಟ್. ನಾವು ಅದ್ರಾಗ ಏನೂ ಇಲ್ಲ. ನಾವು ಜೊಲ್ಲೆಯವ್ರು ಚಲೋ ಅಂದ್ರೆ ಚಲೋ ಅನ್ನೋದು, ಕೆಟ್ಟದ್ರೆ ಕೆಟ್ಟ. ಹಿಂಗೆ ರಾಜಕಾರಣದಾಗ ನಿಮ್ಗೆ ಆಗ್ತದಲ್ಲ ಇಲ್ಲೆಲ್ಲ. ಏನು ಬಹುಶಃ ಇನ್ನೊಂದು ಮುಂದಿನ ಎಲೆಕ್ಷನ್ಕ್ಕೆ ನೀವು ಯಾರೂ ನಿಂದಿರೋದೇ ಇಲ್ಲ, ಅವರೇ ಎಲ್ಲ ಮನೆಯವ್ರು ನಿಂತು ಬಿಡ್ತಾರೆ. ನೀವು ಬರೀ ಅಣ್ಣಗಳ ಅಕ್ಕಗಳ ತಡ್ಯಾಡೋದು ಬೆಳಗಾವಿ ಜಿಲ್ಲಾದವ್ರು. ನಿಮ್ಮ ಮನೆ ಬರೀ ಬೆಳಗಾವಿ ಜಿಲ್ಲಾದ ಇಟ್ಟೇ ಆಗ್ತೈತಿ, ಇವತ್ತೇ ಭವಿಷ್ಯ ಆಗುತ್ತೆ. ನೀವು ಮಂಗ್ಯಾನ ಟೊಪ್ಪಿಗೆ ಹೆಂಗೆ ಹುಷಾರಾಗಲಿಲ್ಲ ಅಂದ್ರೆ